ಬಾರ್ ಲೈಸೆನ್ಸ್ ಹೆಸರಲ್ಲಿ ಕೋಟಿ ಕೋಟಿ ಸುಲಿಗೆ ಮಾಡಲಾಗ್ತಾ ಇದೆ. ಮದ್ಯದಂಗಡಿ ಲೈಸೆನ್ಸ್ ಒಂದಕ್ಕೆ 1.95 ಕೋಟಿ ದರವನ್ನು ಫಿಕ್ಸ್ ಮಾಡಲಾಗಿದೆ. ಸರ್ಕಾರದ ಅಭಿವೃದ್ಧಿಗೆ ಹಣವಿಲ್ಲ, ಖಜಾನೆ ಖಾಲಿ ಆಗಿದೆ ಅಂಥೇಳಿ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಖಜಾನೆಯನ್ನ ಭರ್ತಿ ಮಾಡಿಕೊಳ್ಳೋದಕ್ಕೆ ಈ ರೀತಿಯ ಪ್ಲಾನ್ ಮಾಡಲಾಗ್ತಾ ಇದೆ. ಕಂಡಲ್ಲಿ ಮದ್ಯದಂಗಡಿಯನ್ನು ಓಪನ್ ಮಾಡಬೇಕು, ಎಲ್ರಿಗೂ ಕೂಡ ಲೈಸೆನ್ಸ್ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರೋದು. ಯಾಕೆ ಅಂತ ಹೇಳಿದ್ರೆ ಖಜಾನೆ ಖಾಲಿ ಆಗಿದೆ ಅಂತ. ರಾಜ್ಯ ಸರ್ಕಾರವು ಗ್ಯಾರಂಟಿಗಳಿಗೆ ಹಣ ಹೊಂದಿಸಿಕೊಳ್ಳಲು ಖಾಲಿ ಆಗಿರುವಂಥ ಖಜಾನೆಯನ್ನ ಭರ್ತಿ ಮಾಡಿಕೊಳ್ಳಲು ಮದ್ಯದ ಅಂಗಡಿಗಳಿಗೆ ಪರವಾನಗಿ ನೀಡುವ ನೆಪದಲ್ಲಿ ಸುಲಿಗೆ ಮಾಡಲಾಗ್ತಾ ಇದೆ ಅಂತೇಳಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ದಾವಣಗೆರೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಸ್ಮೃತಿ ಸ್ಥಳಕ್ಕೆ ತೆರಳಿ ನಮನ ಸಲ್ಲಿಸಿದ ನಂತರ ಮಾತನಾಡಿದರು. ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಎತ್ತಿದ್ರು. ಮದ್ಯದಂಗಡಿ ಪರವಾನಗಿ ಒಂದಕ್ಕೆ ಹತ್ತತ್ರ 2 ಕೋಟಿ ಇಷ್ಟು ದರವನ್ನು ಫಿಕ್ಸ್ ಮಾಡಲಾಗಿದೆ. ಒಂದು ನಿಮಗೆ ಮದ್ಯದ ಅಂಗಡಿ ಬಾರ್ ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ ನೀವು 2 ಕೋಟಿಯನ್ನು ಕಟ್ಟಬೇಕು ಅಂಥೇಳಿ. ಇದು ಲೂಟಿನಲ್ಲೇ ಮತ್ತೇನು ಅಂಥೇಳಿ, ಲೂಟಿ ಮೇಲೆ ಲೂಟಿ ನಡೀತಾ ಇದೆ ಅಂಥೇಳಿ ಜನರಿಗೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಕುಡಿತದ ಚಟ ಹತ್ತಿಸಲು ಸರ್ಕಾರವೇ ಉತ್ತೇಜನ ನೀಡ್ತಾ ಇದೆ. ಇದೇ ರೀತಿ ಪ್ರತಿಯೊಂದು ಇಲಾಖೆಯನ್ನು ಲೂಟಿ ಮಾಡ್ತಾ ಇದೆ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ದಾರೆ. ನನಗೆ ಅವರ ಪಕ್ಷದ ಚಟುವಟಿಕೆಗೆ ನಾನು ಆಸಕ್ತಿ ಹೊಂದಿಲ್ಲ, ನಾಡಿನ ಜನತೆಯೂ ಆಸಕ್ತಿ ಹೊಂದಿಲ್ಲ. ಜನ ಸರ್ಕಾರ ನಡೆಸಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. 136 ಅತ್ಯಂತ ಸ್ಪಷ್ಟ ಬಹುಮತದ ಸರ್ಕಾರ ಇದೆ. ಸರ್ಕಾರ ರಚನೆಯ ದಿವಸದಿಂದ ಇದೇ ವಿಷಯ ಪ್ರಮುಖವಾಗಿ ಬಂದಿರತಕ್ಕಂಥದ್ದೇನಿದೆ. ಇನ್ನು ಎಷ್ಟು ದಿನ ಈ ಥರ ಕಾಲ ಕಳೀತಾರೆ? ಈಗಾಗಲೇ ಯಾವುದೋ 5 ಯೋಜನೆಗಳು ಅಂತ ಹೇಳಿ ಇವತ್ತು ಹೆಚ್ಚು ಕಡಿಮೆ ಏನೋ ಬಾರ್ ಲೈಸೆನ್ಸ್ಗೆ 1,95,00,000 ಏನೋ ಒಂದು ರೇಟ್ ಫಿಕ್ಸ್ ಮಾಡಿರೋದು ಈಚ್ ಹೊಸ ವರ್ಷದ ಕೊಡುಗೆ. ನಾನು ಈ ದೃಷ್ಟಿಯಿಂದಲೇ ಕಳೆದ ಒಂದು ವಾರದಿಂದ ನಿರಂತರವಾಗಿ ಹೇಳ್ತಾ ಇದ್ದೇನೆ, ಟ್ರಂಪ್ ಅವ್ರಿಗೆ ಇವತ್ತು ಭಾಳ ಸಂಕಷ್ಟದಲ್ಲಿದ್ದಾರೆ. ಅಮೇರಿಕ ದೇಶದಲ್ಲಿ ತೆರಿಗೆ ಯಾವ ರೀತಿ ಹಾಕಬೇಕು ಅಂತ ಹೇಳಿ ಅವರೊಂದು ಕಡೆ ಏನೋ ಒಂದು ಯೋಜನೆಗಳು ರೂಪಿಸ್ತಾ ಇದ್ದಾರೆ. ಇವರು ಅದೇ ರೀತಿ 17, 16 ಅದೆಷ್ಟೋ ಬಾರಿ ಕೊಟ್ಟವ್ರಂತಲ್ಲ ಬಜೆಟ್. ಬಹುಶಃ ಪ್ರಪಂಚದಲ್ಲೇ ಇಂಥ ಒಬ್ಬ ಆರ್ಥಿಕ ತಜ್ಞನ ನೀವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಇವತ್ತು ಟ್ರಂಪು ನನ್ನ ಅಭಿಪ್ರಾಯದಲ್ಲಿ ಕರ್ನಾಟಕ ಇಷ್ಟು ಚೆನ್ನಾಗಿ ಇಟ್ಟಿದ್ದಾರೆ, ಅಮೇರಿಕ ಚೆನ್ನಾಗಿ ಇಡಬೇಕು ಅಂದರೆ ಅಲ್ಲಿಗೆ ಸ್ವಲ್ಪ ನೀವು ತಗೊಂಡೋಗೋದು ಒಳ್ಳೆಯದು. ನಿಮಗೂ ಸ್ವಲ್ಪ ಮೆಂಟಲಿ ಸ್ವಲ್ಪ ನಿಮಗೆ ರಿಲೀಫ್ ಸಿಗುತ್ತೆ ಅಂತಕ್ಕಂಥದ್ದು ಪದೇ ನಾನು ಅದನ್ನೇ ಹೇಳ್ತೀನಿ. ನನಗೆ ಅವರ ಪಕ್ಷದ ಚಟುವಟಿಕೆಗೆ ನಾನು ಆಸಕ್ತಿ ಹೊಂದಿಲ್ಲ, ನಾಡಿನ ಜನತೆಯೂ ಆಸಕ್ತಿ ಹೊಂದಿಲ್ಲ. ಜನ ಸರ್ಕಾರ ನಡೆಸಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. 136 ಅತ್ಯಂತ ಸ್ಪಷ್ಟ ಬಹುಮತದ ಸರ್ಕಾರ ಇದೆ. ಸರ್ಕಾರ ರಚನೆಯ ದಿವಸದಿಂದ ಇದೇ ವಿಷಯ ಪ್ರಮುಖವಾಗಿ ಬಂದಿರತಕ್ಕಂಥದ್ದೇನಿದೆ. ಇನ್ನು ಎಷ್ಟು ದಿನ ಈ ಥರ ಕಾಲ ಕಳೀತಾರೆ? ಈಗಾಗಲೇ ಯಾವುದೋ 5 ಯೋಜನೆಗಳು ಅಂತ ಹೇಳಿ ಇವತ್ತು ಹೆಚ್ಚು ಕಡಿಮೆ ಏನೋ ಬಾರ್ ಲೈಸೆನ್ಸ್ಗೆ 1,95,00,000 ಏನೋ ಒಂದು ರೇಟ್ ಫಿಕ್ಸ್ ಮಾಡಿರೋದು ಈಚ್ ಹೊಸ ವರ್ಷದ ಕೊಡುಗೆ. ನಾನು ಈ ದೃಷ್ಟಿಯಿಂದಲೇ ಕಳೆದ ಒಂದು ವಾರದಿಂದ ನಿರಂತರವಾಗಿ ಹೇಳ್ತಾ ಇದ್ದೇನೆ,